Welcome to Veranda Rise. We are going to discuss Mixture and Alligation unit number 11. Unit ಅಲ್ಲಿ ನಾವು repeated process of removal and addition ಅನ್ನೋ ಕಾನ್ಸೆಪ್ಟ್ ನ ನೋಡೋಣ. ಅಂದ್ರೆ repeated process of removal and addition ಅಂದ್ರೆ ಏನು, ಯಾವ ತರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ಇಲ್ಲಿ ಡಿಸ್ಕಷನ್ ಮಾಡೋಣ. To solve application based question from the topic of mixture. ಅಂದ್ರೆ ಈಗ ಲಾಸ್ಟ್ ಯೂನಿಟ್ ಅಲ್ಲಿ ನಾವು ಒನ್ ಟೈಮ್ ರಿಮೂವ್ ಮಾಡಿ ಒನ್ ಟೈಮ್ ನ ವಾಟರ್ ನ ಆಡ್ ಮಾಡ್ತೀವಿ. ಅಂದ್ರೆ ಮಿಕ್ಸ್ಚರ್ ನ ಒನ್ ಟೈಮ್ ನ ರಿಮೂವ್ ಮಾಡಿ ಒನ್ ಟೈಮ್ ಆಡ್ ಮಾಡ್ತಿದ್ವಿ ಅಷ್ಟೇ ವಾಟರ್ ನ. ಇಲ್ಲೇನ್ ಮಾಡ್ತೀವಿ ಅಂದ್ರೆ ಮಿಕ್ಸ್ಚರ್ ನ ಮೋರ್ ದ್ಯಾನ್ ಒನ್ ಟೈಮ್ ನ ರಿಮೂವ್ ಮಾಡಿ ಒನ್ ಕ್ವಾಂಟಿಟಿನ ಅಷ್ಟೇ ಕ್ವಾಂಟಿಟಿನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಪ್ರೀವಿಯಸ್ ಯೂನಿಟ್ಗೂ ಈ ಯೂನಿಟ್ಗೂ ಡಿಫರೆನ್ಸ್ ಏನಂದ್ರೆ ಪ್ರೀವಿಯಸ್ ಯೂನಿಟ್ ಅಲ್ಲಿ ಒನ್ ಟೈಮ್ ನ ರಿಮೂವ್ ಮಾಡ್ತಿದ್ವಿ, ಒನ್ ಟೈಮ್ ಅಷ್ಟೇ ರಿಮೂವ್ ಮಾಡಿ ಅಷ್ಟೇ ಲೀಟರ್ ನ ವಾಟರ್ ನ ಹಾಕ್ತಿದ್ವಿ. ಇಲ್ಲಿ ಡಿಫರೆನ್ಸ್ ಏನಂದ್ರೆ ಇಲ್ಲಿ ಮೋರ್ ದ್ಯಾನ್ ಒನ್ ಟೈಮ್ ಮಿಕ್ಸ್ಚರ್ ನ ರಿಮೂವ್ ಮಾಡ್ತಾ ಹೋಗ್ತೀವಿ. ನಾವು ವಾಟರ್ ನ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ರಿಮೂವ್ ಮಾಡ್ತಾ ಇರೋದು ಮಿಕ್ಸ್ಚರ್ ನ ವಾಟರ್ ನ ರೀಪ್ಲೇಸ್ ಮಾಡ್ತಾ ಹೋಗ್ತಿರ್ತೀನಿ. ಎಷ್ಟು ರಿಮೂವ್ ಮಾಡಿದ್ರೆ ಅಷ್ಟೇ ವಾಟರ್ ನ ಹಾಕ್ತಾ ಹೋಗ್ತೀನಿ ಮೋರ್ ದ್ಯಾನ್ ಒನ್ ಟೈಮ್. ಆಗ ಫೈನಲ್ ಅಲ್ಲಿ ಮಿಲ್ಕ್ ಎಷ್ಟಿದೆ, ವಾಟರ್ ಎಷ್ಟಿದೆ ಅನ್ನೋದು ಈ ಮಾಡ್ಯೂಲ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ 100 ಲೀಟರ್ ಪ್ಯೂರ್ ಮಿಲ್ಕ್ ಇರುತ್ತೆ ಅನ್ಕೊಳ್ಳೋಣ. ಇದು ಪ್ಯೂರ್ ಮಿಲ್ಕ್, ಇದು ಫುಲ್ ಮಿಲ್ಕ್ ಇರುತ್ತೆ. 10 ಲೀಟರ್ ಈಗ ರಿಮೂವ್ ಮಾಡ್ತೀನಿ. 10 ಲೀಟರ್ ಮಿಲ್ಕ್ ನ ತಗೊಳ್ತೀನಿ, ಅಷ್ಟೇ ಲೀಟರ್ ವಾಟರ್ ನ ಹಾಕ್ತೀನಿ. ಹಾಗಾದ್ರೆ ಈಗ ಎಷ್ಟಿದೆ ಮಿಲ್ಕ್ ಅಂದ್ರೆ 90 ಲೀಟರ್ ಇರುತ್ತೆ. ಬಿಕಾಸ್ ಆಲ್ರೆಡಿ 10 ಲೀಟರ್ ತಗೊಂಡ್ಬಿಟ್ಟಿದ್ರ. 10 ಲೀಟರ್ ತಗೊಂಡಾದ್ಮೇಲೆ 90 ಲೀಟರ್ ಮಿಲ್ಕ್ ಇದೆ, ವಾಟರ್ ಎಷ್ಟಿರುತ್ತೆ 10 ಲೀಟರ್ ಇರುತ್ತೆ. ಬಿಕಾಸ್ ನಾನು ಮಿಲ್ಕ್ ಎಷ್ಟು ರಿಮೂವ್ ಮಾಡ್ತೀನೋ ಅಷ್ಟು ಲೀಟರ್ ವಾಟರ್ ನ ಹಾಕ್ತೀನಿ. ಈಗಲೂ ಆಡ್ ಮಾಡಿದ್ರೆ 100 ಇರುತ್ತೆ. ಈಗ ಆಫ್ಟರ್ ಫಸ್ಟ್ ಪ್ರೋಸೆಸ್, ಈಗ ಫಸ್ಟ್ ಟೈಮ್ ರಿಮೂವ್ ಆಗೋಯ್ತು. ಈಗ ಸೆಕೆಂಡ್ ಟೈಮ್ ಆದ್ಮೇಲೆ ಮತ್ತೆ ನಾನು ರಿಮೂವ್ ಮಾಡಬೇಕು. 10 ಲೀಟರ್ನೇ ರಿಮೂವ್ ಮಾಡ್ತೀನಿ. ಬಟ್ ಈಗ 10 ಲೀಟರ್ ಮಿಕ್ಸ್ಚರ್ ಹೊರಗಡೆ ಬರುತ್ತೆ ನನಗೆ. ಈಗ 10 ಲೀಟರ್ ಮಿಕ್ಸ್ಚರ್ ಹೊರಗಡೆ ಬರುತ್ತೆ. ಯಾಕಂದ್ರೆ ಮಿಲ್ಕ್ ಅಂಡ್ ವಾಟರ್ ಎರಡು ಮಿಕ್ಸ್ ಆಗೋಗಿದೆ. 10 ಲೀಟರ್ ತಗೊಂಡ್ರೆ 10 ಲೀಟರ್ ಮಿಕ್ಸ್ಚರ್ ಹೊರಗಡೆ ಬರುತ್ತೆ. ಹಾಗಾದ್ರೆ ಅದರಲ್ಲಿ ಮಿಲ್ಕ್ ಎಷ್ಟಿದೆ, ವಾಟರ್ ಎಷ್ಟಿದೆ ಅಂದಾಗ ಇನಿಷಿಯಲ್ ಅಲ್ಲಿ ಯಾವ ರೇಷಿಯೋದಲ್ಲಿ ಇರುತ್ತೋ ಅದೇ ರೇಷಿಯೋದಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇನಿಷಿಯಲ್ ರೇಷಿಯೋ 9:1, 90 and 10 ರೇಷಿಯೋ 9:1. ಇದೇ ರೇಷಿಯೋದಲ್ಲಿ ಹೊರಗಡೆ ಬಂದಿರುತ್ತೆ. ಹಾಗಾದ್ರೆ ಈಗ ಇದರಲ್ಲಿ ಮಿಲ್ಕ್ ಎಷ್ಟಿದೆ, ವಾಟರ್ ಎಷ್ಟಿದೆ ಅಂದ್ರೆ 9 + 1 10. 10 is equal to 10. then 1 part is equal to 1. 9 ಲೀಟರ್ ಮಿಲ್ಕ್ ಹೊರಗಡೆ ಬಂದಿರುತ್ತೆ, 1 ಲೀಟರ್ ವಾಟರ್ ಹೊರಗಡೆ ಬಂದಿರುತ್ತೆ. ಹಾಗಾದ್ರೆ 90 ಲೀಟರ್ ಅಲ್ಲಿ 9 ಲೀಟರ್ ಮಿಲ್ಕ್ ಹೊರಗಡೆ ಬಂದಿದೆ, 10 ಲೀಟರ್ ಅಲ್ಲಿ 1 ಲೀಟರ್ ವಾಟರ್ ಹೊರಗಡೆ ಬಂದಿದೆ. ಹಾಗಾದ್ರೆ ಈಗ ಎಷ್ಟಿದೆ ಮಿಲ್ಕ್ ಅಂಡ್ ವಾಟರ್ ಅಂದಾಗ 90 ಅಲ್ಲಿ 9 ರಿಮೂವ್ ಮಾಡಿದ್ರೆ 81 ಲೀಟರ್ ಮಿಲ್ಕ್ ಇದೆ. ವಾಟರ್ ಎಷ್ಟಿದೆ ಅಂದಾಗ 10 - 1 11 ಲೀಟರ್ ಇದೆ. 10 - 1 9 ಲೀಟರ್ ಇದೆ. ಈಗ 10 - 1 9 ಲೀಟರ್ ಇದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು, ಎಷ್ಟು ರಿಮೂವ್ ಮಾಡಿದಿರೋ ಅಷ್ಟೇ ಲೀಟರ್ ನ ವಾಟರ್ ನ ಹಾಕ್ಬೇಕು. ಅಂದ್ರೆ ಎಷ್ಟು ಲೀಟರ್ ಆಡ್ ಮಾಡ್ತೀರಾ, 10 ಲೀಟರ್ ವಾಟರ್ ನ ಆಡ್ ಮಾಡ್ತೀರಾ. ಹಾಗಾದ್ರೆ ಈಗ 81 and 19 ಇದೆ. ಇದು ಸೆಕೆಂಡ್ ಪ್ರೋಸೆಸ್. ಸೊ ಇಲ್ಲಿಗೆ ನಿಲ್ಸೋಣ. ಸೊ ಇಲ್ಲಿಗೆ ಏನಾಗುತ್ತೆ, ಈಗ 2 ಟೈಮ್ಸ್ ನಾನು ರಿಮೂವ್ ಮಾಡ್ದಂಗ ಆಯ್ತು. ಮೋರ್ ದ್ಯಾನ್ ಒನ್ ಟೈಮ್ ದಾಗ 2 ಟೈಮ್ಸ್ ರಿಮೂವ್ ಮಾಡ್ದಂಗ ಆಯ್ತು. ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ 100 ಲೀಟರ್ ಇದ್ದಿತ್ತು, ಈಗ ಎಷ್ಟು ಲೀಟರ್ ಇದೆ, 81 ಲೀಟರ್ ಆಗಿದೆ. ಎಷ್ಟು ಲೀಟರ್ ರಿಮೂವ್ ಮಾಡ್ತಿದ್ದೆ ನಾನು ಮಿಕ್ಸ್ಚರ್ ನ, 10 ಲೀಟರ್ ನ 2 ಟೈಮ್ಸ್ ರಿಮೂವ್ ಮಾಡಿದ್ಮೇಲೆ ಎಷ್ಟು ಲೀಟರ್ ಆಗಿರುತ್ತೆ, 81 ಲೀಟರ್ ಈಗ ಮಿಲ್ಕ್ ಇದೆ, 19 ಲೀಟರ್ ವಾಟರ್ ಇದೆ. ಈಗ ಎಷ್ಟು ಲೀಟರ್ ರಿಮೂವ್ ಮಾಡಿದಿರಾ ಅಂತ ಹೇಳಿದ್ರೆ ಆನ್ಸರ್ ಏನ್ ಹೇಳ್ಬೋದು, ಡೈರೆಕ್ಟ್ ಆಗಿ 19 ಲೀಟರ್ ನಾನು ಮಿಲ್ಕ್ ನ ರಿಮೂವ್ ಮಾಡಿರ್ತೀನಿ ಅಂತ ಹೇಳ್ಬೋದು. 100 ಇದ್ದಿದ್ದು 19 ಲೀಟರ್ ನ ರಿಮೂವ್ ಮಾಡಿದ್ಮೇಲೆ 81 ಲೀಟರ್ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಕಾನ್ಸೆಪ್ಟ್ ನ. 100 ಇದ್ದಿದ್ದು ಏನಾಯ್ತು, 90 ಆಯ್ತು. 90 ಇದ್ದಿದ್ದು ಏನಾಯ್ತು, 81 ಆಗಿದ್ದು ಆಯ್ತು. ಈ ಕಾನ್ಸೆಪ್ಟ್ ಏನಂತಾರೆ, ಇದನ್ನ ಸಕ್ಸೆಸಿವ್ ಕಾನ್ಸೆಪ್ಟ್. ನೋಡಿ 100 ಡಿಪೆಂಡ್ ಆಗಿದೆ, 10% ರಿಮೂವ್ ಮಾಡಿದ್ಮೇಲೆ ಮತ್ತೆ 10% ರಿಮೂವ್ ಮಾಡಿದ್ಮೇಲೆ 81 ಆಗಿದೆ. ಸೊ ನಾನು ಇದನ್ನ ಈ ತರನು ಬರೀಬಹುದಲ್ವಾ. 100 ಇತ್ತು ಸ್ಟಾರ್ಟಿಂಗ್, 10% ಅಂದ್ರೆ 10 ಲೀಟರ್ ರಿಮೂವ್ ಮಾಡಿದೀನಿ. 10 ಲೀಟರ್ ರಿಮೂವ್ ಮಾಡಿದೀನಿ ಔಟ್ ಆಫ್ 100 ಅಂದಾಗ 10% ರಿಮೂವ್ ಮಾಡಿರ್ತೀನಿ. 10% ರಿಮೂವ್ ಮಾಡಿದೀನಿ ಅಂದಾಗ, ಸೊ ಇಲ್ಲಿ 10 ಲೀಟರ್ ರಿಮೂವ್ ಮಾಡಿದೀನಿ ಅಂದಾಗ 90 ಲೀಟರ್ ಇರುತ್ತೆ. ಮತ್ತೆ 10% ರಿಮೂವ್ ಮಾಡಿದೀನಿ ಔಟ್ ಆಫ್ 10%, 90 ಅಲ್ಲಿ 9 ಲೀಟರ್, ಹಾಗಾದ್ರೆ 81 ಲೀಟರ್ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ನಾವು ಸಕ್ಸೆಸಿವ್ ಕಾನ್ಸೆಪ್ಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇವನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲೂ ಇದೇ ಮಾಡ್ಯೂಲ್ ಅಲ್ಲಿ ಅಪ್ಲೈ ಮಾಡಿದ್ವಿ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 + R/100 ಆಫ್ n. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಯೂಸ್ ಮಾಡೋ ಫಾರ್ಮುಲಾ ಇದು ಸಕ್ಸೆಸಿವ್ ಅಲ್ಲಿ ಇನ್ಕ್ರೀಸ್ ಆದಾಗ ಪ್ಲಸ್ ಅಂತ ಬರೀತೀವಿ. ಇಲ್ಲಿ ಡಿಕ್ರೀಸ್ ಹಾಕೊಂಡು ಬಂದಿದೆ, ಅದಕ್ಕೆ ಇಲ್ಲಿ ಇನ್ಸ್ಟೆಡ್ ಆಫ್ ಪ್ಲಸ್ ಏನ್ ಬರೀತೀವಿ, ಮೈನಸ್ ಬರೀತೀವಿ. ಇದೇ ಫಾರ್ಮುಲಾನೇ ಇಲ್ಲೂ ಅಪ್ಲೈ ಮಾಡ್ತೀವಿ. ಸೊ ಅಮೌಂಟ್ ಸ್ಟಾರ್ಟಿಂಗ್ ಇದು ಫೈನಲ್ ಕ್ವಾಂಟಿಟಿ. ಎ ಅಂದ್ರೆ ಇಲ್ಲಿ ಫೈನಲ್ ಕ್ವಾಂಟಿಟಿ, ಪಿ ಅಂದ್ರೆ ಇನಿಷಿಯಲ್ ಕ್ವಾಂಟಿಟಿ,
1 ಮೈನಸ್ ಆರ್ ಅಂದ್ರೆ ಎಷ್ಟು ರಿಮೂವ್ ಮಾಡ್ತಿದೀವಿ ಅನ್ನೋದು ಬರೀತೀವಿ. ಔಟ್ ಆಫ್ ಎನ್, ಎನ್ ಅಂದ್ರೆ ಔಟ್ ಆಫ್ 100, ಎನ್ ಅಂದ್ರೆ ಎಷ್ಟು ಟೈಮ್ ರಿಮೂವ್ ಮಾಡ್ತಿದೀವಿ ಅಂತ. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ನೀವು ಡೈರೆಕ್ಟ್ ಆಗಿ ಈ ಮೆಥಡ್ ಅಲ್ಲಿ ಬರೀಬಹುದು, ರೇಷಿಯೋ ಮೆಥಡ್ ಅಲ್ಲಿ. ಈಗ ಇದರ ಮೇಲೆ ಕ್ವಶನ್ಸ್ 1 by 1 ನೋಡ್ತಾ ಹೋಗೋಣ. ಸೊ ಅದೇ ಫಾರ್ಮುಲಾ ಇಲ್ಲಿ ಬರ್ದಿದೆ ನೋಡಿ. ಫ್ರಮ್ ಎಕ್ಸ್ ಲೀಟರ್ ಆಫ್ ಪ್ಯೂರ್ ಮಿಲ್ಕ್ ಎ ಲೀಟರ್ ಆಫ್ ಮಿಲ್ಕ್ ಈಸ್ ರೀಪ್ಲೇಸ್ಡ್ ವಿತ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಗೇನ್ ಬಿ ಲೀಟರ್. ಅಂದ್ರೆ ಫಸ್ಟ್ ಟೈಮ್ 10 ಲೀಟರ್ ರಿಮೂವ್ ಮಾಡಿ, ನೆಕ್ಸ್ಟ್ ಟೈಮ್ 20 ಲೀಟರ್ ರಿಮೂವ್ ಮಾಡಬಹುದು, ನೆಕ್ಸ್ಟ್ ಟೈಮ್ 30 ಲೀಟರ್ ರಿಮೂವ್ ಮಾಡಬಹುದು. ಅಂದ್ರೆ 10 ಲೀಟರ್ ರಿಮೂವ್ ಮಾಡಬೇಕು ಅಂತ ಇಲ್ಲ. ಫಸ್ಟ್ ಟೈಮ್ 10 ಲೀಟರ್ ರಿಮೂವ್ ಮಾಡಬಹುದು, ನೆಕ್ಸ್ಟ್ ಟೈಮ್ 20 ಲೀಟರ್ ರಿಮೂವ್ ಮಾಡಬಹುದು, ನೆಕ್ಸ್ಟ್ ಟೈಮ್ 30 ಲೀಟರ್ ರಿಮೂವ್ ಮಾಡಬಹುದು. ಬಟ್ ಎಷ್ಟು ರಿಮೂವ್ ಮಾಡ್ತಿರೋ ಅಷ್ಟೇ ಲೀಟರ್ ವಾಟರ್ ನ ಹಾಕ್ಬೇಕು. ಇಲ್ಲಿ ಫಸ್ಟ್ ಟೈಮ್ ಎ ಲೀಟರ್ ರಿಮೂವ್ ಮಾಡಿ ಎ ಲೀಟರ್ ವಾಟರ್ ಹಾಕಿರ್ತಾರೆ, ನೆಕ್ಸ್ಟ್ ಟೈಮ್ ಬಿ ಲೀಟರ್ ರಿಮೂವ್ ಮಾಡಿ ಬಿ ಲೀಟರ್ ವಾಟರ್ ಹಾಕಿರ್ತಾರೆ, ನೆಕ್ಸ್ಟ್ ಟೈಮ್ ಸಿ ಲೀಟರ್ ರಿಮೂವ್ ಮಾಡಿ ಸಿ ಲೀಟರ್ ವಾಟರ್ ನ ಹಾಕಿರ್ತಾರೆ. ಅವಾಗ ಬರೆಯುವ ಫಾರ್ಮುಲಾ ಏನು? ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಇಂಟು 1 ಮೈನಸ್ ಎ ಬೈ ಎಕ್ಸ್, ಎಕ್ಸ್ ಇಂಟು 1 ಮೈನಸ್ ಎ ಬೈ ಎಕ್ಸ್. ಅದೇ ತರ 1 ಮೈನಸ್ ಬಿ ಬೈ ಎಕ್ಸ್, ಅದೇ ತರ 1 ಮೈನಸ್ ಸಿ ಬೈ ಎಕ್ಸ್. ಎಷ್ಟು ಟೈಮ್ ರಿಮೂವ್ ಮಾಡಿದ್ರೆ ಅಷ್ಟು ಟೈಮ್ ಬರೀತೀವಿ. ಸೊ ಇದನ್ನ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡೋಣ. ಈಗ ಇಫ್ ದ ಸೇಮ್ ವಾಲ್ಯೂಮ್ ಇಸ್ ರೀಪ್ಲೇಸ್ ಈಚ್ ಟೈಮ್, ಅಂದ್ರೆ ಸೇಮ್ ವಾಲ್ಯೂಮ್ ರೀಪ್ಲೇಸ್ ಮಾಡಿದಾಗ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಎಕ್ಸ್ ಇಸ್ ಈಕ್ವಲ್ ಟು equal to x into 1 minus a by x of n. a by x, ಫಾರ್ ಎಕ್ಸಾಂಪಲ್ 10 ಲೀಟರ್ ರಿಮೂವ್ ಮಾಡ್ತಿದ್ದೆ ಅಂದಾಗ a 10 ಆಗಿರುತ್ತೆ. ಔಟ್ ಆಫ್ ಎಷ್ಟು ಟೈಮ್? 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್ ಅನ್ನೋದು ಇದು ಫಾರ್ಮುಲಾ. ಸೇಮ್ ವಾಲ್ಯೂಮ್ ನ ರಿಮೂವ್ ಮಾಡಿದಾಗ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಈಗ ಫಸ್ಟ್ ಕ್ವಶನ್ ನೋಡಿ. ಎ ವೆಸಲ್ ಕಂಟೈನ್ 200 ಲೀಟರ್, ವೆಸಲ್ ಕಂಟೈನ್ 200 ಲೀಟರ್. ಓಕೆ, 20 ಲೀಟರ್ ಆಫ್ ಮಿಲ್ಕ್ ಈಸ್ ಟೇಕನ್ ಔಟ್ from each, replaced by water. Then again from mixture 40 liter are taken out and replaced by water. First percentage find out ಮಾಡಿ. 20 liter remove ಮಾಡಿದ್ದಾರೆ ಔಟ್ ಆಫ್ 200, ಅಂದ್ರೆ 10% ರಿಮೂವ್ ಮಾಡಿರ್ತಾರೆ. 10% ರಿಮೂವ್ ಮಾಡಿದ್ರೆ ಇನ್ನ 90% ಇರುತ್ತೆ ನನ್ನ ಹತ್ರ. 10% ರಿಮೂವ್ ಮಾಡಿದ್ರೆ 90% ಇರುತ್ತೆ. ಅದೇ ತರ ಈಗ ನೋಡಿ, ಪ್ರೀವಿಯಸ್ ಫಾರ್ಮುಲಾ ಇದೇ ತರ ಇದ್ದಿದ್ದಲ್ವಾ? ಏನಿತ್ತು? x ಇಂಟು 1 ಮೈನಸ್ r by 100 or x by 100, whatever that. So ಈಗ x into x ಅಂದ್ರೆ ಇಲ್ಲಿ 200 into 1 minus ಎಷ್ಟು 20 ರಿಮೂವ್ ಮಾಡ್ತಿದ್ದೀನಿ ಔಟ್ ಆಫ್ 100 ಒನ್ ಟೈಮ್. 1 minus 20 by 100 ಅಂದಾಗ 1 by 5, ದೆನ್ ಅದೇ ಆನ್ಸರ್ ಬರುತ್ತೆ ನಿಮಗೆ. 1 minus 1 by 5 is 4 by 5. ಎಷ್ಟು ರಿಮೂವ್ ಮಾಡಿದ್ರೆ? 20 ಲೀಟರ್ ನ ರಿಮೂವ್ ಮಾಡಿದ್ರೆ. ಸೊ 20 ಲೀಟರ್ ನ ರಿಮೂವ್ ಮಾಡಿದ್ರೆ 10% ರಿಮೂವ್ ಮಾಡ್ದಂಗೆ. 10% ಅಂದ್ರೆ ಇನ್ನು ರಿಮೈನಿಂಗ್ 90% ಇರುತ್ತೆ. ಅಗೇನ್ ಈಗ 40 ಲೀಟರ್ ರಿಮೂವ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮ್ ಔಟ್ ಆಫ್ 200, ಔಟ್ ಆಫ್ 200. 40 ಲೀಟರ್ ರಿಮೂವ್ ಮಾಡ್ತಿದ್ರೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ರಿಮೂವ್ ಮಾಡ್ತಿದ್ರ? 40 ಲೀಟರ್ ರಿಮೂವ್ ಮಾಡ್ತಿದ್ರೆ ಅಂದಾಗ ನೀವು 10% is 20, ದೆನ್ 40 ಮೀನ್ಸ್ 20% ರಿಮೂವ್ ಮಾಡ್ತಿದ್ರ. ಹಾಗಾದ್ರೆ ರಿಮೈನಿಂಗ್ ಎಷ್ಟು? 20% ರಿಮೂವ್ ಮಾಡಿದ್ರೆ 80% ಇರುತ್ತೆ. ದಟ್ ವಿಲ್ ಬಿ 4 by 5. ಸೊ ಇದನ್ನ 2 ಟೈಮ್ಸ್ ರಿಮೂವ್ ಮಾಡಿದ್ರ ಇದು ಈಗ ಫೈನಲಿ ಉಳಿದಿರೋ ನಂಬರ್ಸ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0 0 ಕ್ಯಾನ್ಸಲ್, 5 1s 5 4s. ಸೊ 4 4s 16 into 9, then 16 9s 144, 16 9s 144. ಈಗ ಆನ್ಸರ್ ಎಷ್ಟು? ಫೈನಲ್ ಅಲ್ಲಿ 144 ಫೈನಲ್ ಅಲ್ಲಿ ಮಿಲ್ಕ್ ಇದೆ. ಮಿಲ್ಕ್ ಉಳಿದಿರೋದೆಷ್ಟು? 144. ನೀವು ಎಷ್ಟು ಪರ್ಸೆಂಟೇಜ್ ರಿಮೂವ್ ಮಾಡಿದ್ರ ಅಂತ ತಿಳ್ಕೊಂಡ್ರೆ ಈ ಕ್ವಶನ್ ನ ಈಸಿಯಾಗಿ ಮಾಡಬಹುದು. 20 ಲೀಟರ್ ರಿಮೂವ್ ಮಾಡ್ತಿದ್ರ ಔಟ್ ಆಫ್ 200, 10% ರಿಮೂವ್ ಮಾಡ್ತಿದ್ರ. 40 ಲೀಟರ್ ರಿಮೂವ್ ಮಾಡ್ತಿದ್ದ ಔಟ್ ಆಫ್ 200, ಎಷ್ಟು ಪರ್ಸೆಂಟೇಜ್? ಯಾಕಂದ್ರೆ ಯಾಕೆ 200 ತಗೊಳ್ತೀನಿ? ನೆಕ್ಸ್ಟ್ ಅಷ್ಟೇ ಲೀಟರ್ ನ ವಾಟರ್ ನ ಆಡ್ ಮಾಡಿರ್ತೀನಿ, ಮತ್ತೆ 200 ಇರುತ್ತೆ. ಅದಕ್ಕೆ 40 ರಿಮೂವ್ ಮಾಡ್ತಿದ್ದೀನಿ ಔಟ್ ಆಫ್ 200. ಎಷ್ಟು ಪರ್ಸೆಂಟೇಜ್ ಆಗಾದ್ರೆ? ಅಗೇನ್ 20%. ರಿಮೈನಿಂಗ್ ನ ಬರೀತೀರಾ, ಯಾಕಂದ್ರೆ ನನಗೆ ರಿಮೈನಿಂಗ್ ಮಿಲ್ಕ್ ಬೇಕು ನನಗೆ. ಆಗ ರಿಮೈನಿಂಗ್ ನೀವು ಬರೀತೀರಾ. ಆನ್ಸರ್ ಎಷ್ಟು? 144. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎ ವೆಸಲ್ ಕಂಟೈನ್ಸ್ 400 liters of milk. 10 liter of milk is taken out from it and replaced by water. Then again from mixture 10 liter are taken out and replaced by water. Find the quantity of milk in the mixture now. ಈಗ ಸ್ಟಾರ್ಟಿಂಗ್ 400 ಲೀಟರ್ ಮಿಲ್ಕ್ ಇದೆ, ಇದರಲ್ಲಿ 10 ಲೀಟರ್ ನ ರಿಮೂವ್ ಮಾಡ್ತಿದ್ದೀನಿ, ಮತ್ತೆ 10 ಲೀಟರ್ ವಾಟರ್ ನ ಹಾಕ್ತೀನಿ, ಮತ್ತೆ ಇನ್ನೊಂದ್ಸರಿ 10 ಲೀಟರ್ ಮಿಕ್ಸ್ಚರ್ ನ ರಿಮೂವ್ ಮಾಡ್ತೀನಿ, ಮತ್ತೆ 10 ಲೀಟರ್ ವಾಟರ್ ನ ಹಾಕ್ತೀನಿ. ಹಾಗಾದ್ರೆ ಫೈನಲ್ ಅಲ್ಲಿ ಮಿಲ್ಕ್ ಎಷ್ಟಿದೆ ಅಂತ ಫಸ್ಟ್ ಎಷ್ಟು ಪರ್ಸೆಂಟೇಜ್ ರಿಮೂವ್ ಮಾಡ್ತಿದ್ರ ಅಂತ ನೋಡಿ. 10 ರಿಮೂವ್ ಮಾಡ್ತಿದ್ರ ಔಟ್ ಆಫ್ 400, ಔಟ್ ಆಫ್ 400, ಬಿಕಾಸ್ ಟೋಟಲ್ 400 ಇದೆ, ಅದರಲ್ಲಿ 10 ರಿಮೂವ್ ಮಾಡ್ತಿದ್ರ. ಹಾಗಾದ್ರೆ 1/40 ರಿಮೂವ್ ಮಾಡ್ತೀರಾ.
1/40 ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಷ್ಟಿರುತ್ತೆ 39/40 ಇರುತ್ತೆ. ರಿಮೈನಿಂಗ್ ಎಷ್ಟಿರುತ್ತೆ 39/40 ಇರುತ್ತೆ. ಸೊ ಔಟ್ ಆಫ್ 400 ಅಲ್ಲಿ 39/40 ರಿಮೈನಿಂಗ್ ಇದೆ, ಇಷ್ಟಿದೆ. ಒಂದ್ಸರಿ ರಿಮೂವ್ ಮಾಡಿದ್ಮೇಲೆ 39/40 ಈಗ ಇದೆ ನನ್ನ ಹತ್ರ ಮಿಲ್ಕ್. ಈಗ ಇದರಲ್ಲಿ ಮತ್ತೆ ಇನ್ನೊಂದ್ಸರಿ ರಿಮೂವ್ ಮಾಡ್ತೀನಿ, ಎಷ್ಟು 1/40 ಅಂದ್ರೆ 10 ಔಟ್ ಆಫ್ 400 ಮತ್ತೆ ರಿಮೂವ್ ಮಾಡ್ತೀನಿ, ಅದರಲ್ಲಿ ಮತ್ತೆ 39/40 ಇದೆ, 39/40 ಇದೆ. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ 10 ಕ್ಯಾನ್ಸಲ್, 4 1s ಇಲ್ಲೊಂದು 0 ಕ್ಯಾನ್ಸಲ್, 4 ಕ್ಯಾನ್ಸಲ್. ಸೊ ರಿಮೈನಿಂಗ್ 39 into 39 divided by 4 ಇದೆ. 39 into 39 1521. ಯಾವ ತರ ಮಲ್ಟಿಪ್ಲೈ ಮಾಡಬೇಕು 39 ಸ್ಕ್ವೇರ್. 39 square is 1521. 11 is difference, 11 11s are 121, 21 1 carry, then 25 plus 11 14 plus 1 15. 1521 divided by 4. ಇಲ್ಲೊಂದು 4 ಇದೆ ಅಲ್ವಾ, divided by 4. ಈಗ ಇದನ್ನ 4 ಇಂದ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ 753. again 4 3s are 12, 4 3s are 12. 12 ಅಲ್ಲಿ ಇನ್ನು ಎಷ್ಟಿರುತ್ತೆ 3 ಇರುತ್ತೆ. 4 8s are 32. again ಪಾಯಿಂಟ್ ಇಟ್ಟಾಗ ಮೀನ್ಸ್ 0 ಪಾಯಿಂಟ್ ಇಟ್ಟಾಗ 25. 380.25 ಬರುತ್ತೆ. ಈ ಕ್ವಶನ್ ಆನ್ಸರ್ ಎಷ್ಟು 380.25 ಫೈನಲ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ವೆಸಲ್ ಕಂಟೈನ್ 100 liter ಆಫ್ ಮಿಲ್ಕ್. 100 liter ಆಫ್ ಮಿಲ್ಕ್ ಇದೆ. 20 liter ಆಫ್ ಮಿಲ್ಕ್ is taken out from it and replaced by water. Again from mixture 40 liter of are taken out and replaced by water. Then again from mixture 60 liters are taken out and replaced by water. ಈಗ ಫಸ್ಟ್ 100 liter ಅಲ್ಲಿ 20 liter ರಿಮೂವ್ ಮಾಡಿದ್ರೆ ಅಂದ್ರೆ 20 ಔಟ್ ಆಫ್ 100 ರಿಮೂವ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ರಿಮೂವ್ ಮಾಡ್ತೀರಾ 1/5 ರಿಮೂವ್ ಮಾಡ್ತೀರಾ. 1/5 ರಿಮೂವ್ ಮಾಡಿದ್ರೆ ರಿಮೈನಿಂಗ್ 4/5 ಇರುತ್ತೆ. 1/5 ರಿಮೂವ್ ಮಾಡಿದ್ರೆ ರಿಮೈನಿಂಗ್ 4/5 ಇರುತ್ತೆ. ನೆಕ್ಸ್ಟ್ ಈಗ ಮತ್ತೆ ಅಷ್ಟೇ ವಾಟರ್ನ ಹಾಕ್ತೀರಾ, ರಿಮೂವ್ ಮಾಡಿದ್ಮೇಲೆ ಅಷ್ಟೇ ವಾಟರ್ನ ಹಾಕ್ತೀರಾ. ಈಗಲೂ ಅಗೇನ್ 200 ಲೀಟರ್ ಇರುತ್ತೆ. 200 ಲೀಟರ್ ಅಲ್ಲಿ ಮತ್ತೆ 40 ಲೀಟರ್ ತಗೊಳ್ತೀರಾ ಹೊರಗಡೆ. ಎಷ್ಟು ಲೀಟರ್ 40 ಲೀಟರ್ ತಗೊಳ್ತೀರಾ. 40 ಔಟ್ ಆಫ್ 100 ತಗೊಂಡ್ರೆ ನೀವು 2/5 ತಗೊಳ್ತೀರಾ ಅಥವಾ 40% ತಗೊಳ್ತೀರಾ. 40% ತಗೊಂಡ್ರೆ ರಿಮೈನಿಂಗ್ 60% ಇರುತ್ತೆ. 60% ಫ್ರಾಕ್ಷನ್ ವ್ಯಾಲ್ಯೂ 3/5. ಈಗ ಮತ್ತೆ ಅಷ್ಟೇ ಲೀಟರ್ ವಾಟರ್ ಹಾಕ್ತೀರಾ, ಈಗಲೂ 100 ಇರುತ್ತೆ. ಈಗ ಮತ್ತೆ ನೀವೇನ್ ಮಾಡ್ತೀರಾ 60 ಲೀಟರ್ ಹೊರಗಡೆ ತಗೊಳ್ತೀರಾ. 60 ಲೀಟರ್ ಹೊರಗಡೆ ತಗೊಂಡ್ರೆ ಇನ್ನು ರಿಮೈನಿಂಗ್ 40% ಇರುತ್ತೆ. 40% ಫ್ರಾಕ್ಷನ್ ವ್ಯಾಲ್ಯೂ 2/5. ಇದನ್ನ ನಾವು ಸಾಲ್ವ್ ಮಾಡ್ಬೇಕೀಗ. ಸೊ 5 5s are 25, 1s are 25, 25 4s are 25 4s are 100 ಆಗಿರುತ್ತೆ. 4 4s are 16, 3 2s are 6. 16 into 6 96 divided by 5. 96 divided by 5. ಇದನ್ನ ನಾನು ಸೊ 5 19s are 95. ಇನ್ನು 1 ಇರುತ್ತೆ, ಪಾಯಿಂಟ್ ಇಟ್ಟಾಗ ಎಷ್ಟಿರುತ್ತೆ 0.2, 19.2. ಎಷ್ಟಿರುತ್ತೆ ಫೈನಲ್ ಅಲ್ಲಿ 19.2. ನನಗೆ ರಿಮೈನಿಂಗ್ ಏನ್ ಹೇಳಿದಾರೆ ಕ್ವಶನ್ ಫೈಂಡ್ ದಿ ರೇಷಿಯೋ ಕೇಳಿದಾರೆ. ಈಗ ರೇಷಿಯೋ ಎಷ್ಟಿದೆ ಅಂತ ಕೇಳಿದರೆ ರೇಷಿಯೋ ಆಫ್ ವಾಟರ್, ರೇಷಿಯೋ ಆಫ್ ಮಿಲ್ಕ್ ಅಂಡ್ ವಾಟರ್ ಇನ್ ದಿ ರಿಸಲ್ಟೆಂಟ್ ಮಿಕ್ಸರ್ ಅಂತ ಕೇಳಿದ್ದಾರೆ. ಸೊ ಈಗ ರಿಸಲ್ಟೆಂಟ್ ಮಿಕ್ಸರ್ ನ ಫೈಂಡ್ ಔಟ್ ಮಾಡಬೇಕು. ರಿಸಲ್ಟೆಂಟ್ ಮಿಕ್ಸರ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ನೋಡಿ. 19.2 ಇದೆ. ಓಕೆ, ಇಲ್ಲಿ ಏನಿದೆ 19 ಪಾಯಿಂಟ್. ಇದು ಟೋಟಲ್ 100 ಅಲ್ಲಿ ಎಷ್ಟಿದೆ ಅಂದಾಗ ಇಷ್ಟು ಇದೆ. 100 ಅಲ್ಲಿ 19.2 ಇದೆ. 19.2% ಇದೆ ಅಂದಾಗ ನಿಮ್ದು ಮಿಲ್ಕ್ ಎಷ್ಟಿರುತ್ತೆ, ಇದು ಮಿಲ್ಕ್ ಇರೋದು ರಿಮೈನಿಂಗ್. ಟೋಟಲ್ 100 ಅಲ್ಲಿ 19.2% ಮಿಲ್ಕ್ ಇದೆ ಅಂದಾಗ ರಿಮೈನಿಂಗ್ ಏನಾಗಿರುತ್ತೆ ವಾಟರ್ ಆಗಿರುತ್ತೆ. ರಿಮೈನಿಂಗ್ ವಾಟರ್ ಎಷ್ಟಾಗಿರುತ್ತೆ 80.8 ಇರುತ್ತೆ. 80.8 ಇರುತ್ತೆ. ಈಗ ಇದನ್ನ ರೇಷಿಯೋ ಮಾಡೋಣ. ರೇಷಿಯೋ ಮಾಡಿದ್ರೆ ಇದು ಪಾಯಿಂಟ್ ರಿಮೂವ್ ಮಾಡಿದ್ರೆ 192 ಮತ್ತೆ 808 ಆಗಿರುತ್ತೆ. ಸೊ ಈಗ 8 ಇಂದ ಕ್ಯಾನ್ಸಲೇಷನ್ ಮಾಡ್ತಾ ಹೋಗೋಣ ಈಗ. ಬಿಕಾಸ್ 192 and 808 8 ಇಂದ ಕ್ಯಾನ್ಸಲೇಷನ್ ಆಗುತ್ತೆ. ಸೊ 8 2s are 16, 8 2s are 16, 3 ಬಂದಿರುತ್ತೆ. 8 4s are 32. ಅಗೇನ್ 8 101, 24:101. ಆನ್ಸರ್ ಎಷ್ಟು ಈ ಕ್ವಶನ್ ಆನ್ಸರ್ 24:101. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫ್ರಮ್ 100 liter of solution pure milk 20 liter of milk is replaced with equal quantity of water. Again 20 liter of the mixture is substituted with 20 liter of water.
ದಿಸ್ ಆಪರೇಷನ್ ಇಸ್ ರಿಪೀಟೆಡ್ ಒನ್ ಮೋರ್ ಟೈಮ್ ಅಂದ್ರೆ ಟೋಟಲ್ ಎಷ್ಟು ಟೈಮ್ ಆಯ್ತು ಈಗ 3 times ಆಯ್ತು. ಟೋಟಲ್ ಫಸ್ಟ್ ಟೈಮ್ 100 ಲೀಟರ್ 20 ಲೀಟರ್ ಮಿಲ್ಕ್ ನ ರೀಪ್ಲೇಸ್ ಮಾಡ್ತಾನೆ, 20 ಲೀಟರ್ ವಾಟರ್ ನ ಹಾಕ್ತಾನೆ. ಅಗೈನ್ 20 ಲೀಟರ್ ಮಿಕ್ಸ್ಚರ್ ನ ಸಬ್ಸ್ಟಿಟ್ಯೂಟೆಡ್ ವಿತ್ 20 ಲೀಟರ್ ಆಫ್ ವಾಟರ್. ಇದು ಆಪರೇಷನ್ ಮತ್ತೆ ಒನ್ ಟೈಮ್. ಟೋಟಲ್ ಎಷ್ಟು ಟೈಮ್ 3 times ಆಯ್ತು. ದೆನ್ ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಮಿಲ್ಕ್ ಇನ್ ದಿ ಫೈನಲ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಟೋಟಲ್ 100 ಲೀಟರ್ ಇತ್ತು, ಅದರಲ್ಲಿ 20 ಲೀಟರ್ ಅಂದ್ರೆ 20%, 20 ಔಟ್ ಆಫ್ 100 ಅಂದ್ರೆ 20% ರಿಮೂವ್ ಮಾಡ್ತಾರೆ. 20% ರಿಮೂವ್ ಮಾಡಿದ್ರೆ 80% ಇರುತ್ತೆ. ಒನ್ ಟೈಮ್, ಅಗೈನ್ 20 ಲೀಟರ್ ಸೆಕೆಂಡ್ ಟೈಮ್, ಅಗೈನ್ 20 ಲೀಟರ್ ಥರ್ಡ್ ಟೈಮ್. ಟೋಟಲ್ 3 times ನ ರಿಮೂವ್ ಮಾಡ್ತಾರೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ 5 5 25, 1 25, 25 4 100, 4 into 4 into 4, 16 16 256 divided by 5, 551 0.2, 51.2. So 5 5s are 25. Okay, again 5 1s are 5, ಮತ್ತೆ 1 ಇರುತ್ತೆ, ಪಾಯಿಂಟ್ ಇಟ್ಟಾಗ 10 ಆಗಿರುತ್ತೆ. 5 2s are 10. So total 256/5 ಅಂದಾಗ ಆನ್ಸರ್ ಎಷ್ಟು ಬರುತ್ತೆ? 51.2. ಸೊ ನಾವು ಈ ಯೂನಿಟ್ ಅಲ್ಲಿ ರಿಮೂವಲ್ ಮೋರ್ ದ್ಯಾನ್ ಒನ್ ಟೈಮ್ ಮತ್ತೆ ಆಡ್ ಮಾಡೋದು, ಅದೇ ಎಷ್ಟು ರಿಮೂವ್ ಮಾಡಿರ್ತಾರೋ ಮಿಕ್ಸ್ಚರ್ನ ಅಷ್ಟೇ ವಾಟರ್ನ ಆಡ್ ಮಾಡೋದು ಹೇಗೆ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿಗೆ ಈ ಯೂನಿಟ್ ಫಿನಿಶ್ ಆಯ್ತು. ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.